ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಶತ್ರುಘ್ನನು ಮಧುರಾಪುರಿಯಲ್ಲಿ ರಾಜ್ಯ ಪರಿಪಾಲನೆ ಮಾಡಿದ್ದು ಎಂಬ 70ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಪ್ರಕಾರದಲ್ಲಿ ಲವಣಾಸುರನು ಹತನಾಗಲು ಇಂದ್ರ, ಅಗ್ನಿ ಮೊದಲಾದ ಸಮಸ್ತ ದೇವತೆಗಳು ಶತ್ರುಘ್ನನನ್ನು ಕುರಿತು, ಶತ್ರುಘ್ನ, ಲವಣಾಸುರನು ನಿನ್ನಿಂದ ಹತನಾದನು, ನಿನಗೆ ಜಯವಾಯಿತು, ನಿನಗೆ ನಾವು ಬೇಕಾದ ವರವನ್ನು ಕೊಡುತ್ತೇವೆ, ಬೇಕಾದದ್ದನ್ನು ಕೇಳು, ನಾವೆಲ್ಲರೂ ವರಪ್ರದಾತರು, ನಿನ್ನ ಜಯವನ್ನು ಅಪೇಕ್ಷಿಸುತ್ತಿದ್ದೆವು, ಹಾಗೆಯೇ ಆಯಿತು, ನಮ್ಮ ದರ್ಶನವು ಬಹು ದುರ್ಲಭ, ನಿನ್ನಲ್ಲಿ ನಾವು ಪ್ರಸನ್ನರಾದೆವು ಎಂದು ನುಡಿದರು. ಶೂರನಾದ ಶತ್ರುಘ್ನನು ಆ ಮಾತನ್ನು ಕೇಳಿ ಅಂಜಲಿ ಹಸ್ತನಾಗಿ ಅವರನ್ನು ಕುರಿತು, ಎಲೈ ದೇವತೆಗಳಿರ, ಈ ಮಧುಪುರಿಯು ಪೂರ್ವದಲ್ಲಿ ದೇವತೆಗಳಿಂದ ನಿರ್ಮಿತವಾದದ್ದು. ಈ ಪಟ್ಟಣವು ಈ ಪ್ರವೇಶ ಮಾಡಿ ವಾಸ ಮಾಡಿಕೊಂಡಿರಲು ಯೋಗ್ಯವಾದ ರಾಜಧಾನಿಯಾಗುವ ಹಾಗೆ ವರವನ್ನು ಅನುಗ್ರಹಿಸಿ ಎಂದನು. ದೇವತೆಗಳು ಹಾಗೆಯೇ ಆಗಲೆಂದು ಅನುಗ್ರಹಿಸಿ ಸ್ವರ್ಗವನ್ನು ಕುರಿತು ತೆರಳಿದರು. ಅನಂತರದಲ್ಲಿ ಶತ್ರುಘ್ನನು ತನ್ನ ಸೇನೆಯನ್ನು ಕರೆಯಿಸಿ ಶ್ರವಣ ನಕ್ಷತ್ರದಲ್ಲಿ ಮಧುರಾಪುರಿಯನ್ನು ಪ್ರವೇಶಿಸಿ ಶ್ರೀರಾಮನ ಅಪ್ಪಣೆಯ ಪ್ರಕಾರ ರಾಜ್ಯ ಪರಿಪಾಲನೆ ಮಾಡುತ್ತಿದ್ದನು. ಆ ಪಟ್ಟಣವು ದೇವತೆಗಳ ವರದಿಂದಲೂ ಶತ್ರುಘ್ನನ ಚಾತುರ್ಯದಿಂದಲೂ ದೇವಪುರಿಯಾದ ಸ್ವರ್ಗಕ್ಕೆ ಸಮಾನವಾಗಿ ಪರಾಕ್ರಮಶಾಲಿಗಳಾದವರಿಗೆ ಆವಾಸ ಸ್ಥಾನವಾಗಿ ಭಯರಹಿತವಾಯಿತು. ಪರ್ಜನ್ಯನು ಕಾಲಕಾಲದಲ್ಲಿ ತಪ್ಪದೆ ವರ್ಷವನ್ನು ಕರೆಯುತ್ತಿರಲು ಆತನ ರಾಜ್ಯಕ್ಕೆ ಸೇರಿದ ಕ್ಷೇತ್ರಗಳೆಲ್ಲವೂ ಸಸ್ಯ ಸಮೃದ್ಧಿಯುಳ್ಳವಾದವು. ಅಲ್ಲಿದ್ದ ಪುರುಷರು ಆರೋಗ್ಯ ಭಾಗ್ಯವುಳ್ಳವರಾಗಿಯೂ ಪರಾಕ್ರಮಶಾಲಿಗಳಾಗಿಯೂ ಇದ್ದರು. ಶತ್ರುಘ್ನನ ಭುಜ ಬಲದಿಂದ ಪರಿಪಾಲಿಸಲ್ಪಟ್ಟು ಯಮುನಾ ನದಿಯಿಂದ ಶೋಭಿತವಾದ ಆತನ ರಾಜಧಾನಿಯು 12 ವರುಷದೊಳಗಾಗಿ ರಮಣೀಯವಾಗಿ ಅರ್ಧಚಂದ್ರಾಕೃತಿಯಾಗಿಯೂ ಸಾಲು ಸಾಲುಗಳಾಗಿಯೂ ಇದ್ದ ರಾಜಬೀದಿಗಳಿಂದ ಮನೋಹರವಾಗಿ, ಉದ್ಯಾನವನಗಳಿಂದ ಶೋಭಿತವಾಗಿ, ನಾನಾ ದೇಶಗಳಿಂದ ತರಲ್ಪಟ್ಟ ಪೂರ್ಣವಾದ ವಸ್ತು ವಾಹನ ಭೂಷಣಗಳಿಂದ ಕೂಡಿದುದಾಯಿತು. ಈ ಪ್ರಕಾರ ಶತ್ರುಘ್ನನು ಆ ಪಟ್ಟಣವನ್ನು 12 ವರುಷದೊಳಗಾಗಿ ಸಕಲ ಸಮೃದ್ಧಿಯುಳ್ಳದ್ದನ್ನಾಗಿ ಮಾಡಿ ಆಮೇಲೆ ಬಹು ದಿವಸಗಳ ಕಾರಣ ಶ್ರೀರಾಮನ ಪಾದಾರವಿಂದ ದರ್ಶನವನ್ನು ಅಪೇಕ್ಷಿಸಿ ಪ್ರಯಾಣ ಮಾಡಲು ಸಂಕಲ್ಪಿಸಿದನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.